ಡಿಕೆ ಬಣ ಪರೇಡ್ ಬೆನ್ನಲ್ಲೇ ಈಗ ಬೆಂಗಳೂರಿನತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಜ್ಜೆ ಆಗ್ತಾ ಇದ್ದಾರೆ. ಇವತ್ತು ಸಂಜೆ ಬೆಂಗಳೂರಿಗೆ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ತಲುಪ್ತಾರೆ. ದೆಹಲಿ ನಿವಾಸದಿಂದ ಈಗ ಏರ್ಪೋರ್ಟ್ಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿ ಅಧ್ಯಕ್ಷರು ಹೊರಟಿದ್ದಾರಂತೆ. ಡಿಕೆ ಬಣದ ಶಾಸಕರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಕೋಲಾಹಲ ಎದ್ಬಿಸಿದೆ. ರಾಜಸ್ಥಾನದಲ್ಲಿ ಸೇಮ್ ಬೆಳವಣಿಗೆ ಆಗ್ತಾ ಇತ್ತು. ಡಿಕೆ ಬಣ ಪರೇಡ್ ಬೆನ್ನಲ್ಲೇ ಈಗ ಬೆಂಗಳೂರಿನತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೌಡಾಯಿಸ್ತಾ ಇದೆ. ಅಂದ್ರೆ ಒಳಗಡೆಗೆ ಬಿಸಿ ಯಾವ ರೀತಿಯಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅವರಿಗೆ. ಇದು ಇಲ್ಲಿಗೆ ಬಿಡದೇ ಇದ್ರೆ ನಿನ್ನೆ ಕಿಡಿ ಹತ್ಕೊಂಡಿತ್ತು, ಇವತ್ತು ಬೆಂಕಿ ಕಾಣಿಸ್ಕೊಂಡಿದೆ, ನಾಳೆ ಸುಟ್ಟು ಬಿಸಾಕತ್ತೆ, ಇದು ಸುಟ್ಟು ಹಾಕ್ಬಿಡುತ್ತೆ. ಮೊದಲೇ ಮೂರೇ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದು, ಇಲ್ಲೂ ಅದೇ ರೀತಿ ಆಗಿಬಿಟ್ರೆ ಅಯ್ಯೋ BJP ಅವ್ರದ್ದು ಒಂದು ರೀತಿ ಆದರೆ ಕಾಂಗ್ರೆಸ್ನವ್ರದ್ದು ಇನ್ನೊಂದು ರೀತಿ ಅಂತೇಳಿ ಜನ ಇವ್ರನ್ನೂ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಇಲ್ಲಿಯವರೆಗೂ ಕೂಡ ಈ ವಿಚಾರದಲ್ಲಿ ಬೆಂಗಳೂರಿಗೆ ಬರುವಂಥ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಇರಲಿಲ್ವಾ, ಅಥವಾ ಇವತ್ತು DK ಶಿವಕುಮಾರ್ ಬಣದ ಶಾಸಕರೆಲ್ಲ ಹೋಗಿ ಭೇಟಿ ಆದ ನಂತರ ನಿಜವಾದ ಬಿಸಿ ಏನಾಗ್ತಾ ಇದೆ ಅನ್ನುವಂಥದ್ದು ಅರಿವಾಗಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೌಡಾಯಿಸ್ತಾ ಇರೋದಾ? ಅರುಣ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರುವಂಥದ್ದು ಪೂರ್ವ ನಿಗದಿತ ಕಾರ್ಯಕ್ರಮ ಆಗಿತ್ತು. ಇವತ್ತು ಬೆಳಗ್ಗೆ 8:30ಕ್ಕೆ ಅವರು ಹೊರಡಬೇಕಾಗಿತ್ತು. ಆದರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಸಭೆಗಳು ಆದಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಹೊರಡುವಂಥದ್ದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. ಈಗ 3:30 ವಿಮಾನದ ಮೂಲಕ ಅವರು ಬೆಂಗಳೂರಿಗೆ ಹೊರಟಿದ್ದಾರೆ. ಬಹುತೇಕ ಒಂದು 6 ಗಂಟೆ 6:15 ಅಷ್ಟೊತ್ತಿಗೆ ಅವರು ಬೆಂಗಳೂರನ್ನು ಕೂಡ ತಲುಪ್ತಾರೆ. ಅಲ್ಲಿಂದ ಸದಾಶಿವನಗರ ಮನೆಯನ್ನು ಕೂಡ ಅವರು ತೆರಳಲಿದ್ದಾರೆ. ಅಲ್ಲಿಂದ ಮುಂದಿನ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಈಗ ಮತ್ತಷ್ಟು ತೀವ್ರಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಕಳೆದ 2 ದಿನಗಳಿಂದಲೂ ಕೂಡ DK ಬಣದ ಶಾಸಕರು ಮತ್ತೆ ಪರಿಷತ್ ಸದಸ್ಯರು ನಿರಂತರವಾಗಿ ಬಂದು ದೆಹಲಿಗೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಹೀಗೆ ಬಂದಂತ ಶಾಸಕರಿಗೆ ಇಲ್ಲ ಈ ರೀತಿಯಾಗಿ ಬರಬಾರ್ದು, ನೀವು ಬೆಂಗಳೂರಲ್ಲೇ ಇರಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಡ್ತಾ ಇದ್ರು. ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಗಳನ್ನ ಕೂಡ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು. ಸೊ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪೂರ್ವ ನಿಗದಿ ಕಾರ್ಯಕ್ರಮದಂತೆ ಈಗ ಬೆಂಗಳೂರಿಗೆ ತೆರಳುತ್ತಾ ಇರುವಂತದ್ದು. ಹೀಗಾಗಿ ನಾಳೆ ಮತ್ತೆ ನಾಡಿದ್ದು ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಬೆಂಗಳೂರಿನಲ್ಲೇ ನಡೆಯುವಂತ ನಿರೀಕ್ಷೆಗಳನ್ನ ಕೂಡ ಹುಟ್ಟು ಹಾಕಿದೆ. ಯಾರೆಲ್ಲ ದೆಹಲಿಗೆ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೇರಿದಂತೆ ಬೇರೆ ಬೇರೆ ನಾಯಕರನ್ನ ಭೇಟಿ ಆಗಬೇಕು ಅಂತ ಲೆಕ್ಕಾಚಾರವನ್ನು ಹಾಕೊಂಡಿದ್ರು, ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗುವಂತ ಪ್ರಯತ್ನಗಳನ್ನು ಕೂಡ ಮಾಡುವಂತ ಸಾಧ್ಯತೆಗಳಿದಾವೆ. ಅದನ್ನ ಹೊರತುಪಡಿಸಿ ಇನ್ನು ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡುವಂತ ಕೆಲವು ನಾಯಕರು ಮಾತ್ರ ದೆಹಲಿಗೆ ಬರಬಹುದು. ಹೀಗಾಗಿ ದೆಹಲಿ ಮಟ್ಟದಲ್ಲಿ ಕಳೆದ 2 ದಿನಗಳಿಂದ ಒಂದಷ್ಟು ಭಿನ್ನ ರಾಗಗಳು ಏನು ಕೇಳಿ ಬರ್ತಾ ಇತ್ತು, ಅದೀಗ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗಿರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.